ಯೆಹೋವನೇ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಶನಿವಾರ 26 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 21 ಅಧ್ಯಾಯದ 29 ವಚನ. ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗ್ಯೂ ತರುವಾಯ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಕೆಲಸ ಮಾಡುವುದಕ್ಕೆ ಒಪ್ಪುವುದು ಮುಖ್ಯ, ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾಡುವಂಥದ್ದು ಅತಿ ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಾಡುವಂಥವನಾಗು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿಯು ಅನೇಕ ವಿಧದಲ್ಲಿ ವಿಚಾರವನ್ನು ತಿಳಿಸುವುದಕ್ಕೋಸ್ಕರವಾಗಿ ಸಾಮ್ಯಗಳನ್ನು ಹೇಳಿದನು. ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಮೊದಲನೆಯ ಮಗನಿಗೆ ಹೋಗಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂಬುದಾಗಿ ಹೇಳಿದಾಗ ಅವನು ಹೋಗುವುದಿಲ್ಲ ಎಂಬುದಾಗಿ ಹೇಳಿದರೂ ತರುವಾಯ ಪಶ್ಚಾತ್ತಾಪಪಟ್ಟು ಹೋಗಿ ಕೆಲಸ ಮಾಡಿದನು. ಇನ್ನೊಬ್ಬನಿಗೆ ಹೋಗು ಕೆಲಸ ಮಾಡು ಎಂಬುದಾಗಿ ಹೇಳಿದಾಗ ಹೋಗುತ್ತೇನೆ ಎಂಬುದಾಗಿ ಹೇಳಿ ಅವನು ಹೋಗಲಿಲ್ಲ. ಈ ಇಬ್ಬರಲ್ಲಿ ಯಾರು ಸರಿಯಾದವರು ಎಂಬುದಾಗಿ ಕೇಳಿದಾಗ ಪಶ್ಚಾತ್ತಾಪಪಟ್ಟು ಹೋಗಿ ಕೆಲಸ ಮಾಡಿದವನೇ ಎಂಬುದಾಗಿ ಎಲ್ಲರೂ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದಂಥ ಮಾತೇನೆಂದರೆ, ಇದೇ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ಅನೇಕರು ಸೇರುತ್ತಾರೆ, ಹೇಳುವಂಥವರಲ್ಲ ಮಾಡುವಂಥವರೆಂಬುದಾಗಿ. ಪಶ್ಚಾತ್ತಾಪಪಟ್ಟು ಕೆಲಸ ಮಾಡುವಂಥವರು ಸೇರುತ್ತಾರೆ. ಯೇಸು ಕ್ರಿಸ್ತನು ನಮಗೆ ತಿಳಿಸುವಂಥದ್ದೇನೆಂದರೆ, ಹೇಳಿ ಮಾಡಲಾಗದೇ ಇರತಕ್ಕಂಥವರು ಅನೇಕರು ನಾವುಗಳು. ಅಂದರೆ ದೇವರೊಂದಿಗೆ ಅನೇಕ ಮಾತು ಕೊಟ್ಟು ನೆರವೇರಿಸುತ್ತೇವೆ ಎಂಬುದಾಗಿ ಹೇಳುತ್ತೇವೆ. ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಕೆಲವು ವಿಚಾರಗಳು ಮಾಡುತ್ತೇವೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ, ಆದರೆ ಮಾಡದೇ ಹೋಗುತ್ತೇವೆ. ಅದೇ ಅನೇಕರು ಮಾಡದೇ ಇರತಕ್ಕಂಥವರು ಪಶ್ಚಾತ್ತಾಪಪಟ್ಟು ಒಳ್ಳೆಯದನ್ನು ಮಾಡುತ್ತಾ ಹೋಗುವಾಗ ಅಂಥವರೇ ದೇವರ ರಾಜ್ಯಕ್ಕೆ ಸೇರುವುದು. ಅಂದರೆ ನಾವು ಹೇಳುವುದು ಅಗತ್ಯ, ಹೌದು, ಆದರೆ ಹೇಳುವುದಕ್ಕಿಂತ ಮಾಡುವಂಥದ್ದು ಇನ್ನೂ ಉತ್ತಮವಾದದ್ದು, ಅಥವಾ ಅದೇ ಲೆಕ್ಕಿಸಲ್ಪಡುವಂಥದ್ದಾಗುತ್ತದೆ. ಯಥಾರ್ಥವಾಗಿ ನಾವುಗಳು ಮಾಡುವಂಥದ್ದನ್ನು ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಾವುಗಳು ಪಶ್ಚಾತ್ತಾಪಪಟ್ಟು ಕೆಲಸಗಳನ್ನು ಮಾಡುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.